ಕರುನಾಡ ನ್ಯೂಸ್ ಮಧುಗಿರಿ. ದೊಡ್ಡಗೊಲ್ಲರಹಟ್ಟಿ ಕೆರೆ ಹಸ್ತಾಂತರ ಕಾರ್ಯಕ್ರಮಕ್ಕೆ ಚಾಲನೆ. ಸಂಸದ ರಾಜೇಂದ್ರರಿಂದ ನಾಮಫಲಕ ಅನಾವರಣ. ಓಂ ಶ್ರೀ ಮಂಜುನಾಥಾಯ ನಮಃ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಬಸವನಹಳ್ಳಿ ವಲಯದ ಗೊಲ್ಲರಹಟ್ಟಿ ಕಾರ್ಯಕ್ಷೇತ್ರದ ದೊಡ್ಡಗೊಲ್ಲರಹಟ್ಟಿ ಗ್ರಾಮದಲ್ಲಿ ಕೆರೆ ಹಸ್ತಾಂತರ ಕಾರ್ಯಕ್ರಮವನ್ನು ಇಂದು ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಕೆ.ಎನ್. ರಾಜಣ್ಣ ಅವರ ಪುತ್ರರು ಹಾಗೂ ರಾಜೇಂದ್ರ ರೆಜನ್ನ ಅವರು ಕೆರೆ ನಾಮಫಲಕವನ್ನು ಅನಾವರಣಗೊಳಿಸಿ ದೀಪ ಬೆಳಗಿಸುವ ಮೂಲಕ ಅಧಿಕೃತವಾಗಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದರಾದ ರಾಜೇಂದ್ರ ಅವರು, ಗ್ರಾಮಗಳ ಅಭಿವೃದ್ಧಿಯಲ್ಲಿ ಕೆರೆಗಳು ಮತ್ತು ನೀರಿನ ಸಂರಕ್ಷಣೆ ಅತ್ಯಂತ ಪ್ರಮುಖ ಪಾತ್ರವಹಿಸುತ್ತವೆ. ಕೆರೆಗಳ ಪುನಶ್ಚೇತನ ಮತ್ತು ಸಂರಕ್ಷಣೆ ಮೂಲಕ ರೈತರಿಗೆ ಹಾಗೂ ಗ್ರಾಮೀಣ ಜನರಿಗೆ ಹೆಚ್ಚಿನ ಪ್ರಯೋಜನವಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಪುರಸಭೆ ಅಧ್ಯಕ್ಷರು ಹಾಗೂ ಜಿಲ್ಲಾ ಜನಜಾಗೃತಿ ಸಂಘದ ಅಧ್ಯಕ್ಷರಾದ ಲಾಲಾಪೇಟೆ ಮಂಜುನಾಥ್ ಅವರು ಮಾತನಾಡಿ, ಪೂಜ್ಯರ ಆಶೀರ್ವಾದ ಮತ್ತು ಸಮಾಜದ ಸಹಕಾರದಿಂದ ಇಂತಹ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿರುವುದು ಸಂತಸದ ಸಂಗತಿ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಯೋಜನಾಧಿಕಾರಿಗಳಾದ ಶಶಿಧರ್, ಪಿಡಿಒ ಶ್ರೀಮತಿ ರಜನಿ, ಮಾಜಿ ಅಧ್ಯಕ್ಷರಾದ ಸಿದ್ದಪ್ಪ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಕೆಂಚಪ್ಪ, ಕೃಷಿ ಸಹಕಾರ ಸಮಿತಿ ಸದಸ್ಯರು, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ಪಾರಿಜಾತ, ಕೃಷಿ ಮೇಲ್ವಿಚಾರಕರಾದ ಪ್ರವೀಣ್, ವಲಯ ಮೇಲ್ವಿಚಾರಕರಾದ ಅಪ್ಸನಾ, ಸೇವಾ ಪ್ರತಿನಿಧಿಗಳು, ಕೆರೆ ಸಮಿತಿ ಸದಸ್ಯರು, ಸಂಘದ ಸದಸ್ಯರು ಹಾಗೂ ಊರಿನ ಅನೇಕ ಗಣ್ಯರು ಭಾಗವಹಿಸಿದ್ದರು. ಗ್ರಾಮದ ಅಭಿವೃದ್ಧಿಗೆ ಹಾಗೂ ನೀರಿನ ಸಂರಕ್ಷಣೆಗೆ ಕೈಜೋಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಗಿದ್ದು, ಸ್ಥಳೀಯರು ಸಂತಸ ವ್ಯಕ್ತಪಡಿಸಿದರು. ಕರುನಾಡ ನ್ಯೂಸ್. ಈ ಸುದ್ದಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಾವು ಪ್ರಮುಖರಾದಂಥ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಸರ್ ಇದ್ರು ಮತ್ತೆ ಭಾಗವಹಿಸಿದ್ರು. ವಿಶೇಷವಾಗಿ ಬಹಳ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಒಂದು ಗ್ರಾಮೀಣಾಭಿವೃದ್ಧಿ ಯೋಜನೆಯಡಿಯಲ್ಲಿ ಸರ್ಕಾರ ಯಾವ ರೀತಿ ಆ ಕಾರ್ಯಕ್ರಮಗಳನ್ನ ಒಂದು ಹಳ್ಳಿಯಲ್ಲಿ ಆಯೋಜನೆ ಮಾಡುತ್ತೆ, ಅದೇ ರೀತಿ ಈ ಒಂದು ಪರಮ ಪೂಜ್ಯರು, ಯಾಕಂದ್ರೆ ಅವ್ರಿಗೆ ಹಳ್ಳಿಗಾಡಲ್ಲಿ ಏನೆಲ್ಲ ಸಮಸ್ಯೆ ಇದೆ ಆ ಸಮಸ್ಯೆಯನ್ನ ನಿವಾರಣೆ ಆಗಬೇಕು. ಮತ್ತೆ ಅಲ್ಲಿರುವಂತ ರೈತರುಗಳಿಗಿರ್ಬೋದು, ಅಲ್ಲಿರುವಂತ ಜನಸಾಮಾನ್ಯರಿಗಿರ್ಬೋದು, ಅವ್ರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಏನೆಲ್ಲ ಒಂದು ಸರ್ಕಾರ ಕಾರ್ಯಕ್ರಮಗಳನ್ನ ಮಾಡುತ್ತೆ, ಅದೇ ರೀತಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈ ಭಾಗದ ಮುಖಂಡರು ಮತ್ತೆ ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷರಾಗಿರುವಂತಹ ಕೆಂಚಪ್ಪ ಅವರಿದ್ದಾರೆ, ನಮ್ಮ ಜಿಲ್ಲೆ ಜನಜಾಗೃತಿ ವೇದಿಕೆ ಅಧ್ಯಕ್ಷರು ಮತ್ತೆ ಪುರಸಭೆಯ ಮಾಜಿ ಅಧ್ಯಕ್ಷರಾದಂತಹ ಲಾಲಾಪೇಟೆ ಮಂಜುನಾಥ್ ಅವರೇ, ನಂದಿತಪ್ಪ ಅವರೇ, ಈ ಅವರ ಒಂದು ಟ್ರಸ್ಟ್ ವತಿಯಿಂದ ಬಹಳಷ್ಟು ಕೆಲಸಗಳಾಗ್ತಾ ಇದೆ. ನಾವು ಒಂದು ಎರಡು ಅಂತ ಹೇಳಕ್ ಹೋಗೋದಿಲ್ಲ. ಅಂದ್ರೆ ಒಂದು ಊರಿನ ಕೆರೆಯನ್ನು ತಗೋಬೇಕು ಅಂತ ಹೇಳಿದ್ರೆ ಇಲ್ಲಿರುವಂತ ಕೆರೆನೆ ನಿಮ್ಮಲ್ಲೇ ಇರುವಂತದ್ದು, ನಿಮ್ಮಲ್ಲೇ ಯಾರೆಲ್ಲ ಟ್ರ್ಯಾಕ್ಟರ್ ಇರ್ಬೋದು, JCB ಅವರು ಇರ್ಬೋದು, ನಿಮ್ಗೆ ಕೊಡ್ತಾರೆ ಕೆಲಸ, ಅವರೇನು ತಂದು ಮಾಡುವಂಥದ್ದಿಲ್ಲ. ಇಲ್ಲೇ ಅದಕ್ಕೂ ವ್ಯವಹಾರ ಆಗುತ್ತೆ. ಅದಾದ್ಮೇಲೆ ಇಲ್ಲಿರುವಂತ ಮಣ್ಣನ್ನ ನಿಮ್ ಜಮೀನುಗಳಿಗೆ ಹೊಡ್ಕೊಳ್ಳುವಂಥದ್ದು, ಬೇರೆ ಎಲ್ಲೂ ಹೊಡ್ಕೊಳ್ಳುವಂಥದ್ದಲ್ಲ, ನಿಮ್ ಜಮೀನಿಗೆ ಹೊಡ್ಕೊಳ್ಳುವಂಥದ್ದು. ನಿಮ್ಗೂ ಅನುಕೂಲ ಆಗುತ್ತೆ. ಯಾರೆಲ್ಲ ರೈತರುಗಳಿಗೆ ಇರ್ತಾರೆ ಅವ್ರಿಗೂ ಅನುಕೂಲ ಆಗುತ್ತೆ. ಮತ್ತೆ ಕನಿಷ್ಠ ಒಂದು 3 ಅಡಿಯಷ್ಟು ಅವರು ಕೆರೆಗಳನ್ನ ಹೂಳೆತ್ತುವಂಥದ್ದು. ಸೊ ಈಗ ಬರುವಂತ ಮಳೆಗಾಲದಲ್ಲಿ ನೀರು ಬಂದ್ರೆ ಖಂಡಿತವಾಗೂ ಕೆರೆಯಲ್ಲಿ ನೀರು ನಿಲ್ಲುತ್ತೆ. ಯಾಕಂದ್ರೆ ಅದು ನೀರು ನಿಂತ ಸಂದರ್ಭದಲ್ಲಿ ಇರುವಂತ ಸುತ್ತಮುತ್ತ ಇರುವಂತ ಜಮೀನುಗಳಿಗೆ ಬೋರ್ವೆಲ್ಗಳು ಇಂಪ್ರೂವ್ ಆಗುವಂಥದ್ದು ಇರ್ಬೋದು. ಹೀಗೆ ಯಾಕಂದ್ರೆ ರೈತರುಗಳಿಗೆ ನೀರು ಕೊಟ್ಟರೆ ಖಂಡಿತವಾಗಿ ಏನೋ ಒಂದು ಬೆಳೆಯಂತೂ ಬೆಳೀತಾ ಇರ್ತಾರೆ. ಅದರಿಂದ ಆ ಒಂದು ದೃಷ್ಟಿ ಇಟ್ಕೊಂಡು ನಮ್ಮ ತಾಲೂಕಿನಲ್ಲಿ ಈಗಾಗಲೇ ಒಂದು 7-8 ಮೇಲ್ ಮಾಡಿರ್ಬೋದು. ಈ ಒಂದು ಕೆರೆ ಹಸ್ತಾಂತರ ಮಾಡಿರುವಂಥದ್ದು ನಮ್ಮ ತಾಲೂಕಿನಲ್ಲಿ ಈಗ ಇಡೀ ರಾಜ್ಯದಲ್ಲಿ 909 ಆಗಿದೆ ಅಂತ ಹೇಳಿದ್ರೆ ನಮ್ಮ ತಾಲೂಕಿನಲ್ಲಿ ಒಂದು 8-9 ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಮ ಪಂಚಾಯತಿಯಲ್ಲಿ 2. ಅದರಿಂದ ನಾನು ಇನ್ನೊಂದು 2-3 ಆದಷ್ಟು ಬೇಗ ಮಾಡಬೇಕು ಅಂತ ಒಂದು 2-3 ಪಂಚಾಯತಿ ಕೆರೆಗಳನ್ನ ಕೇಳಿದ್ದೀನಿ. ಅದನ್ನು ಸ್ವಲ್ಪ ಮಾಡಿಕೊಟ್ರೆ ಆ ಭಾಗದಲ್ಲಿರುವಂಥ ರೈತರಿಗೆ ಅನುಕೂಲ ಆಗುತ್ತೆ ಅಂತ ನಾನು ಯಾರೆಲ್ಲ ಈ ಒಂದು ಕಷ್ಟದಲ್ಲಿ ಇದೆ ನಮ್ಮ ಭಾಗದ ಅಧಿಕಾರಿಗಳಿಂದ ಮಾಡ್ಕೊಡ್ಬೇಕು. ಮತ್ತೆ ಈಗ ಮಂಜು ಅವರು ಹೇಳಿದಾಗೆ ಸ್ಕೂಲ್ಸ್ಗಳಿಗೆ ಏನೆಲ್ಲ ಈ ಊರಿನ ಸಮಸ್ಯೆ ಇದೆ ಖಂಡಿತವಾಗಲೂ ನೀವು ಹೇಳಿದ್ರೆ, ಇಂದ್ರಕುಮಾರ್ ಇದ್ದಾರೆ, ಸಿದ್ದಪ್ಪ ಅವರು ಇದ್ದಾರೆ, ಕೆಂಚಪ್ಪ ಅವರು ಇದ್ದಾರೆ, ಇವೆಲ್ಲ ಏನೆಲ್ಲ ಇದ್ದೀರಿ, ಏನೆಲ್ಲ ಕೆಲಸಗಳಾಗಬೇಕು ಖಂಡಿತವಾಗೂ ಮಾನ್ಯ ಶಾಸಕರು ಮಾಡ್ಕೊಡ್ತಾರೆ. ಇವೆಲ್ಲ ಶಾಸಕರ ಜೊತೆ ಇರಬೇಕು ಅಂತ ನಾನು ಮತ್ತೊಮ್ಮೆ ನಿಮ್ಮೆಲ್ಲರನ್ನು ವಿನಂತಿ ಮಾಡಿಕೊಂಡು